ಮಾಸ ಹಬ್ಬದ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಶುಭಾಶಯಗಳು. ಇವತ್ತಿಂದ ಶ್ರಾವಣ ಮಾಸ ಶುರು ಆಗ್ಲಿಕ್ಕತ್ತದ. ಹಿಂಗಾಗಿ ಮೊದಲನೇ ಶುಕ್ರವಾರ ಅದ ಇವತ್ತು. ಹಿಂಗಾಗಿ ನಾನು ನನ್ನ ಮನೆಯೊಳಗೆ ಯಾವ ಥರ ಶ್ರಾವಣ ಮಾಸದ ಶುಕ್ರವಾರ ಪೂಜೆನ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ಮ ಮುಂದೆ ತೋರಿಸ್ಬೇಕು ಅಂತ ಅನ್ಕೊಂಡೀನಿ. ಇದು ನಮ್ಮ ಉತ್ತರ ಕರ್ನಾಟಕದೊಳಗೆ ಪ್ರತಿಯೊಬ್ಬರು ಮನೆಯೊಳಗೂ ಸಾಧಾರಣ ಇದ್ದೇ ಇರ್ತದೆ. ಎಲ್ಲರ ಮನೆಯೊಳಗೂ ಆಚರಣೆ ಮಾಡ್ತಾರೆ ಇದನ್ನ. ಆಮೇಲೆ ಭಾಳ ಸಂಭ್ರಮದಿಂದ ಆಚರಣೆ ಇರ್ತದೆ ಇವತ್ತಿನ ದಿನ. ಅದಕ್ಕೆ ನಾನು ನಿಮ್ಗೆ ಸಂಕ್ಷಿಪ್ತವಾಗಿ ಯಾವ ಥರ ನಾನು ಇದು ಗೌರಿ ಪೂಜೆ ಮಾಡ್ತೀನಿ, ಆಮೇಲೆ ನೈವೇದ್ಯ ಯಾವ ಥರ ಇರ್ತದೆ, ಆಮೇಲೆ ಗೌರಿದು ತಂಬಿಗೆ ಇರ್ತದಲ್ಲ ಅದು ಚಟಿಗೆ ಅಂತ ಹೇಳ್ತೀವಿ, ಅದರೊಳಗೆ ನಾವು ಯಾವ್ಯಾವ ಸಾಮಾನುಗಳನ್ನ ಹಾಕ್ತೀವಿ, ಏನೇನು ಮತ್ತು ಮಂಗಳ ದ್ರವ್ಯಗಳನ್ನೆಲ್ಲ ಏನೇನು ಹಾಕ್ತೀವಿ ಅನ್ನೋದನ್ನು ನಾವು ಒಂದೊಂದಾಗಿ ತಿಳಿಸ್ಕೊಂಡು ಬರ್ತೀನಿ ಸ್ನೇಹಿತರೆ. ಬರ್ರಿ ನೋಡೋಣ ಇವಾಗ ಯಾವ ಥರ ಮಾಡೋದು ಅಂತಂದು. ಮೊದಲಿಗೆ ಇಲ್ಲಿ ಅರಿಶಿನ ಕುಂಕುಮ ಮತ್ತು ಮಂತ್ರಾಕ್ಷತೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿನಿ. ಯಾಕಂದ್ರೆ ನಾವು ಪೂಜೆ ಶುರು ಮಾಡೋದ ಇದರಿಂದನೇ ಅಲ್ಲ, ಅದಕ್ಕೆ ನೋಡ್ರಿ. ಆಮೇಲೆ ಇಲ್ಲಿ ನಾ ಆಗ್ಲೇ ಹೇಳಿದ್ನಲ್ಲ ನಿಮ್ಗೆ ಗೌರಿ ತಂಬಿಗೆಗಳಂತಂದು, ನಮ್ಮನೆಯೊಳಗೆ ಜೋಡ್ ಗೌರಿ ಇದ್ದಾಳ. ಹಿಂಗಾಗಿ ಜೋಡ್ ಗೌರಿ ನಾ ರೆಡಿ ಮಾಡ್ಕೋಬೇಕಾಗ್ತದ. ಗೋಧಿ ಕಡ್ಲಿ ಬೇಳೆ ಇದೆಲ್ಲ ನಾ ಫುಲ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟೇನಿ. ಆಮೇಲೆ ಇವಾಗ ನಾ ಇಲ್ಲಿ ಮೊದಲು ಒಂದು ರಂಗೋಲಿ ಹಾಕ್ತೀನಿ, ಪದ್ಮ ಹಾಕ್ತೀನಿ. ಪದ್ಮ ಹಾಕಿ ಅದಕ್ಕೊಂದ್ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಅದ್ರ ಮೇಲೆ ಮಣಿ ಇಡ್ಬೇಕಾಗ್ತದೆ. ಯಾಕಂದ್ರೆ ದೇವ್ರನ್ನ ಯಾವುದೇ ನಾವು ಕೆಲಸ ಮಾಡ್ಬೇಕಾದ ದೇವತಾ ಕಾರ್ಯ ಮಾಡ್ಬೇಕು ಅಂತಂದ್ರ ರಂಗೋಲಿ ಹಾಕಿ ಮಣಿ ಹಾಕದೆ ನಾವೇನು ಮಾಡ್ಲಿಕ್ಕೆ ಬರಂಗಿಲ್ಲ. ಹಿಂಗಾಗಿ ನಾನು ರಂಗೋಲಿ ಎಲ್ಲ ಹಾಕಿ ಚಲೋತ್ನಾಗಿ ಅರ್ಶಿನ ಕುಂಕುಮ ಎಲ್ಲ ಏರಿಸಿ ಮಣಿ ಇಟ್ಕೊಂಡು ರೆಡಿ ಆಗಿನಿ ನೋಡ್ರಿ ನೀವು. ಆಮೇಲೆ ಇನ್ನೊಂದು ಗಮನಿಸಿರ್ಬೇಕು, ಅಲ್ಲಿ ನಾನು ಇದು ಕಂಬಳಿ ಹಾಕಿನಿ. ನಮ್ಮ ಮನೆಯೊಳಗ ಕಂಬಳಿ ಮ್ಯಾಲ ಕೂತ್ಕೊಂಡು ಗೌರಿ ಸ್ಥಾಪನಾ ಮಾಡೋ ಪದ್ಧತಿ ಅದ. ಆಮೇಲೆ ಇಲ್ಲಿ ಮಂಟಪದೊಳಗ ಆಮೇಲೆ ಒಂದ್ ಮಣಿ ಇಟ್ಕೊಂಡು ಅದ್ರ ಮೇಲೆ ಅಕ್ಕಿ ಹಾಕೋಬೇಕು. ಗೌರಿನ ಹಂಗ ಸ್ಥಾಪನೆ ಮಾಡಬಾರ್ದು. ಅಕ್ಕಿ ಮೇಲೆ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಹಾಕಿ ಅದನ್ನ ಫುಲ್ ರೆಡಿ ಮಾಡಿ ಇಟ್ಕೊಂಡು ಬಂದ್ಬಿಡ್ತೀನಿ. ಇದನ್ನ ನೋಡ್ರಿ ಎಷ್ಟು ಚಂದ ಅಂದ್ರ ಇವತ್ತಿನ ದಿನ ಏನಾಗ್ತದ, ಮನಿಯೊಳಗ ಇಷ್ಟು ಲಕ್ಷಣ ಕಾಣಿಸ್ತದಲ್ಲ. ಯಾಕಂದ್ರ ಇದನ್ ಕಟ್ತೀವಿ, ಮಾವಿನ ತೋರಣ ಕಟ್ತೀವಿ. ಆಮೇಲೆ ಮನಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಕಸ ಗುಡಿಸಿ ನೆಲ ಒರೆಸಿ ಎಷ್ಟು ಶುಭ್ರ ಮಾಡ್ಕೊಂಡಿರ್ತೀವಲ್ಲ, ಅಷ್ಟು ಮನ್ಸಿಗೆ ನೆಮ್ಮದಿ ಕೊಡ್ತದ. ಹಿಂಗಾಗಿ ನೋಡ್ರಿ ಇವಾಗ ಎಷ್ಟು ಚಲೋ ಕಾಣ್ಲಿಕ್ಕತ್ತದ. ಆಮೇಲೆ ನಾ ಇಲ್ಲಿ ಮೊದ್ಲಿಗೆ ಒಂದ್ ತಂಬಿಗೆ ತಗೋತೀನಿ, ಅಂದ್ರೆ ಒಂದ್ ಚಟಿಗೆ ತಗೋತೀನಿ, ಒಂದ್ ಗೌರಿನ ತಗೋತೀನಿ. ನಾ ನಿಮ್ಗೆ ಅವಾಗ್ಲೇ ಹೇಳ್ದಂಗ ನಮ್ಮ ಮನಿಯೊಳಗ ಜೋಡ್ ಗೌರಿ ಇದ್ದಾಳ. ಹಿಂಗಾಗಿ ಇದನ್ನ ಫಸ್ಟ್ ನೀಟಾಗಿ ಸರಿಯಾಗಿ ಇಟ್ಕೊಂಡ್ಬಿಡ್ಬೇಕು. ಇಟ್ಕೊಂಡು ಫಸ್ಟಿಗೆ ಒಂದು ದೀಪಾರಾಧನೆ ಮಾಡ್ಬೇಕು. ಯಾಕಂದ್ರೆ ದೀಪ ಶುರು ಮಾಡಿದ್ಮೇಲೆ, ದೀಪ ಹಚ್ಚಿದ್ಮೇಲೆನ ನಾವು ಪೂಜೆನ ಶುರು ಮಾಡ್ಬೇಕಾಗ್ತದ. ಅದಕ್ಕೆ ದೀಪಾರಾಧನೆ ಮಾಡ್ಕೊಂಡು ಈ ತಂಬಿಗೆ ಒಳಗ ಅರಿಶಿನ ಕುಂಕುಮ ಮತ್ತು ಮಂತ್ರಾಕ್ಷತೆ ಹಾಕಿ ನಾವು ಪೂಜೆನ ಶುರು ಮಾಡ್ಬೇಕಾಗ್ತದ. ಈ ಪೂಜೆ ಶುರು ಮಾಡ್ಬೇಕಾದ್ರೆ ಹಂಗ ಮಾಡಬಾರ್ದು, ಏನಾದ್ರೂ ಮಂತ್ರ ಹೇಳ್ಬೇಕು ಅಥವಾ ಹಾಡ್ ಹೇಳ್ಬೇಕು. ಹಿಂಗಾಗಿ ಇದನ್ನ ಹಾಡಾಡ್ಕೋತನ ನಾನು ಇದನ್ನ ಮಾಡಿದ್ದೆ. ನಾವು ಹೊಟ್ಟಿ ಒಳಗ ತುಂಬೋದು ಅಂತೀವಿ ನಾವು ಇದಕ್ಕ. ಇವ ನೋಡ್ರಿ, ಫಸ್ಟ್ಗೆ ಅಕ್ಕಿ ಅಲ್ಲ ಸಾರಿ ಇದನ್ನ ಅಡಿಕೆ ಮತ್ತು ಗೋಧಿನ ಹಾಕ್ತೀನಿ. ಆಮೇಲೆ ಬಾದಾಮಿ ಮತ್ತು ಗೋಧಿನ ಹಾಕ್ತೀನಿ. ಅಂದ್ರೆ ನಮ್ಮ ಮನೆಯೊಳಗ ಹೆಂಗ್ ಪದ್ಧತಿ ಅಂದ್ರೆ, ಕೆಲವೊಬ್ರು ಮನೆಯೊಳಗ ಅಕ್ಕಿ ತುಂಬ್ತಾರ, ನಮ್ಮ ಮನೆಯೊಳಗ ಗೋಧಿ ಮತ್ತು ಕಡಲೆಬೇಳೆನ ತುಂಬ್ತೀವಿ ನಾವು ಇವಾಗ. ಆಮೇಲೆ ಅಡಿಕೆ ಮತ್ತು ಬಾದಾಮಿ ಆದ್ಮೇಲೆ ಅರ್ಶಿಣ ಬೇರನ್ ತುಂಬೇಕು. ಇವೆಲ್ಲ ಏನದಲ್ಲ ಮಂಗಲ ದ್ರವ್ಯ ಅಂತಾರ ಇದಕ್ಕ. ಆಮೇಲೆ ಉತ್ತತ್ತಿ ತುಂಬೇಕು. ಈಗ ಒಂದು ಉತ್ತತ್ತಿ ಮತ್ತು ಗೋಧಿ ಇದ್ರಂಗ ನೀಟಾಗಿ ತುಂಬಿಕೊಂಡು ಹೋಗ್ಬೇಕು. ಅದಾದ್ಮೇಲೆ ಕೊಬ್ಬರಿ ಬಟ್ಲ ಇವ್ ಫಸ್ಟ್ ಸರಿ ಮಾಡ್ಕೊಂಡ್ಬಿಡ್ಬೇಕು. ಯಾಕಂದ್ರೆ ನಮ್ಗಲ್ಲಿ ಜಾಗ ಎಲ್ಲ ಹೊಂದ್ಬೇಕಲ್ಲ, ಹಿಂಗಾಗಿ ಸರಿ ಮಾಡ್ಕೋಬೇಕು. ಆಮೇಲೆ ನಮ್ಮ ಮನೆಯೊಳಗ ಎಷ್ಟು ಹಳೆ ಕಾಲದಿಂದನೂ ಈ ಕಾಯಿನ್ಸನ್ನ ಜೋಪಾನ ಮಾಡ್ಕೊಂಡ್ ಬಂದಾರ. ನಾನು ಹಂಗ ಅವನ್ನ ಇಟ್ಕೊಂಡು ಹೊಂಟೀನಿ. ನಮ್ಮ ಅತ್ತೆಯವ್ರ ಕಾಲದಿಂದನೂ ಈ ಕಾಯಿನ್ಸ್ ಅನ್ನ ಇಟ್ಕೊಂಡ್ ಬಂದಿದ್ರು. ಹಿಂಗಾಗಿ ನಾನು ಅದನ್ನೇ ರಕ್ಷಣೆ ಮಾಡ್ಕೊಂಡು ಹೊಂಟೀನಿ. ಅದನ್ನು ಒಂದಿಷ್ಟ ಇವನ್ನೆಲ್ಲ ಹಾಕ್ಬಿಡ್ಬೇಕು, ನಾಣ್ಯಗಳನ್ನೆಲ್ಲ ಹಾಕಿ ಆಮೇಲೆ ಮತ್ತೊಂದಿಷ್ಟು ಇದನ್ನ ಗೋಧಿನ ತುಂಬೇಕು. ಅಂದ್ರೆ ಆ ಜಾಗನ ನಾವು ಖಾಲಿ ಬಿಡ್ಲಿಕ್ಕೆ ಹೋಗ್ಬಾರ್ದು, ಮತ್ ಫುಲ್ ತುಂಬಿಡ್ಬೇಕಾಗ್ತದ. ಹಿಂಗಾಗಿ ನೋಡ್ರಿ ಫುಲ್ ಹಾಕ್ತೀನಿ. ಆಮೇಲೆ ಸ್ವಲ್ಪ ಜಾಗ ಉಳಿಸ್ಕೊಂಡು ಏನ್ ಮಾಡ್ಬೇಕು, ಅದ್ರೊಳಗ ಕೊಬ್ಬರಿ ಬಟ್ಲ ಬಳಿ ಇಡ್ಬೇಕಾಗ್ತದ. ಅಷ್ಟು ಜಾಗನ ಉಳಿಸ್ಕೋಬೇಕು ನೋಡ್ರಿ. ಆಮೇಲೆ ಬಳಿ ಇಟ್ಕೋಬೇಕು, ಒಂದ್ 4 ಗಾಜಿನ ಬಳಿ ಇಟ್ಕೊಂಡು ಇವಾಗ ಕೊಬ್ಬರಿ ಬಟ್ಲ ತಗೋತೀನಿ. ಆ ಕೊಬ್ಬರಿ ಬಟ್ಲನ್ನ ನೀಟಾಗಿ ಸ್ವಲ್ಪ ಕಟ್ ಮಾಡಿ ಇಟ್ಕೊತೀನಿ. ಯಾಕಂದ್ರೆ ಜಾಗ ಸಾಕಾಗಂಗಿಲ್ಲ ನೋಡ್ರಿ. ಹಿಂಗಾಗಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡ್ರ ಚಲೋ ಅನಿಸ್ತದೆ. ಈಗ ಇದ್ರೊಳಗ ಆಮೇಲೆ ಒಂದು ಬಂಗಾರದ ಬಳಿ ಇಡ್ತೀನಿ. ಅಂದ್ರ ಈಗ ಮಂಗಲ ಇದು ಅಂದ್ರೆ ಮಂಗಲ ದ್ರವ್ಯಗಳಂತಂದ್ರ
ಅರಿಶಿನ, ಕುಂಕುಮ, ಆಮೇಲೆ ಮುತ್ತು, ಹವಳ, ಕರಿಮಣಿ, ಬಂಗಾರ, ಬೆಳ್ಳಿ ಇವೆಲ್ಲ ಇಟ್ಕೋಬೇಕು. ಅಂದ್ರ ಅದಕ್ಕ ಇದು ಆಗ್ತದ. ನಮ್ಮ ಮನೆಯೊಳಗೆ ಹಿಂಗ ಪದ್ಧತಿ ಬಂದದ. ಈಗ ನೋಡ್ರಿ, ಒಂದು ಹವಳ, ಮುತ್ತು, ಆಮೇಲೆ ಒಂದು ಇದನ್ನ ಹಾಕಿ ಕರಿಮಣಿ ಕುಚ್ಚು ಹಾಕೊಂಡು ಈಗೆಲ್ಲ ಫುಲ್ ಆತಲ್ಲ. ಈಗ ಅದ್ರ ಮೇಲೆ ಅದ್ರದ್ದು ಗೌರಿ ತಂಬಿಗಿದ ಮುಚ್ಚಳ ಅಂತದ, ಅದನ್ನ ಇಟ್ಬಿಡ್ತೀನಿ. ನೀಟಾಗಿ ನೋಡ್ಕೊಂಡು ಸರಿಯಾಗಿ ಇಡ್ಬೇಕು. ಮೇಲೆ ಅರಿಶಿನ, ಕುಂಕುಮ, ಮಂತ್ರಾಕ್ಷತೆ ಇರಿಸ್ಬಿಟ್ರಿ ಅಂತಂದ್ರ ಇವಾಗ ಒಂದ್ ತಂಬಿಗೆ ರೆಡಿ ಆಗ್ತದ, ಅಂದ್ರ ಒಂದ್ ಗೌರಿ ರೆಡಿ ಆಗ್ತದ. ಈಗ ಇನ್ನೊಂದು ಗೌರಿನ ನಾವು ರೆಡಿ ಮಾಡೋಣ. ನೋಡ್ರಿ, ನೀಟಾಗಿ ಇಟ್ಕೋಬೇಕು. ಅಂದ್ರೆ ಫಸ್ಟು ನಾವು ಮುಖನ ಯಾವ ತರ ಇದನ್ನ ಮಾಡ್ಕೋತೀವಲ್ಲ ಅದನ್ನ ನೋಡ್ಕೊಂಡು ಇಟ್ಕೋಬೇಕು. ಇದ್ರೊಳಗ ಅರಿಶಿನ, ಕುಂಕುಮ, ಮಂತ್ರಾಕ್ಷತೆ ನಾವು ಮಾಮೂಲಾಗಿ ನಾವು ಆಗ್ಲೇ ಮಾಡಿದ್ವಲ್ಲ ಅದೇ ತರನೇ ಇದ್ರೊಳಗುನು ಮಾಡಿ ಇಟ್ಕೋಬೇಕಾಗ್ತದ. ಆಮೇಲೆ ಇದ್ರೊಳಗ ನಾವು ಆಗ್ಲೇ ಅದ್ರೊಳಗೆ ಏನ್ ಮಾಡಿದ್ವಿ, ಗೋಧಿ ತಗೊಂಡಿದ್ವಿ. ಈಗ ಇದ್ರೊಳಗ ಕಡ್ಲಿ ಬೇಳೆನ್ ತಗೋತೀವಿ. ನೋಡ್ರಿ, ಮನೆಯೊಳಗ ಹಿರಿಯರು ಯಾವ ತರ ಸಂಪ್ರದಾಯನ ಹಾಕೊಟ್ಟಾರಲ್ಲ ಅದೇ ತರ ಮಾಡ್ಕೊಂಡು ಹೋಗ್ಬೇಕು. ಯಾಕಂದ್ರೆ ನಾವು ಬೇರೆ ಏನು ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಅದಕ್ಕೊಂದ್ ಏನಾದ್ರು ಕಾರಣ ಇದ್ದೇ ಇರ್ತದ. ಅವ್ರು ಮಾಡಿರೋದಕ್ಕ ಒಂದ್ ಕಾರಣ ಇದ್ದೇ ಇರ್ತದ. ಹಿಂಗಾಗಿ ಸೇಮ್ ಮಾಮೂಲಾಗಿ ನಾನು ಇದೇ ತರನೇ ಮಾಡ್ಕೊಂಡು ಇಷ್ಟ ದಿನ ಬಂದೀನಿ. ಈಗ ನೋಡ್ರಿ, ಸೇಮ್ ಅದೇ ತರನೇ 5 ಸರ್ತಿ ಇದನ್ನೆಲ್ಲ ಮಂಗಲ ದ್ರವ್ಯನೆಲ್ಲ ಹಾಕಿ ತುಂಬಿ ಬಿಡ್ತೀನಿ. ಇದನ್ನ ಬಳಿ ಎಲ್ಲಾನು ಒಟ್ನಲ್ಲಿ. ಇವಾಗ ನಾವು ಒಂದು ಹಾಡ ಹಾಡ್ತೀವಿ. ಏನು ಅಂತಂದ್ರ, ಆಡುತ್ತ ಬಾರಮ್ಮ ನಲಿ ನಲಿದಾಡುತ್ತ ಬಾರಮ್ಮ, ಆಡುತ್ತ ವರಗಳ ನೀಡುತ್ತ ದಯದಿಂಪಾಡುತ್ತ ಲಕ್ಷ್ಮಿ ನಡುಮನೆಗಿಂದು ಆಡುತ್ತ ಬಾರಮ್ಮ, ನಲಿ ನಲಿದಾಡುತ್ತ ಬಾರಮ್ಮ. ಹೆಜ್ಜೆಯ ನಿಡುವುತ್ತಲೀ ವಜ್ರದ ಪೈಜಣ ಕಾಲಿನಲಿ, ಸಜ್ಜನರ ಕೈ ಸೇವೆಯಗೊಳ್ಳುತ್ತ ಗೆಜ್ಜೆಯ ಕಾಲ್ಧನಿ ಘಿಲ್ ಘಿಲ್ ಘಿಲ್ಲೆಂದಾಡುತ್ತ ಬಾರಮ್ಮ, ನಲಿ ನಲಿದಾಡುತ್ತ ಬಾರಮ್ಮ. ಈ ತರ ಹಾಡ್ ಹಾಡ್ತೀವಿ. ಈಗ ಇದ್ರ ಮೇಲೆ ಅದನ್ನ ಇದು ಮುಚ್ಚಳ ಮುಚ್ಚಿ ಅರಿಶಿನ, ಕುಂಕುಮ, ಮಂತ್ರಾಕ್ಷತೆ ಹಾಕಿ ಇದನ್ನ ನಾವು ಆಗ್ಲೇ ಅಲ್ಲೇ ಮಂಟಪದೊಳಗ ನಾನೇನ ಪೀಠ ರೆಡಿ ಮಾಡಿಟ್ಟು ಬಂದಿದ್ನಲ್ಲ, ಅಕ್ಕಿ ಎಲ್ಲ ಹಾಕಿ ಅದ್ರೊಳಗ ಒಂದೊಂದ ತಗೊಂಡ್ ಹೋಗಿ ಇಡ್ಬೇಕು. ನೋಡ್ರಿ, ಎಷ್ಟು ಚಂದ ಕಾಣ್ಲಿಕ್ಕತ್ತಾಳ ನಮ್ ಗೌರಮ್ಮ. ಈಗ ಒಬ್ಬಾಕಿ ಗೌರಮ್ಮ ಮ್ಯಾಲೆ ಎದ್ಲ, ಈಗ ಜಾಗಕ್ಕೆ ಹೋಗಿ ಕೂತ್ಕೊಂಡ್ಲು. ನೋಡ್ರಿ, ಎಷ್ಟು ಮನೆಯೊಳ ಲಕ್ಷಣ ಇರ್ತದ ಅಂತಂದ್ರ, ಹಬ್ಬ ಆಚರಣೆ ಅದೆಲ್ಲ ನಾವು ಮಾಡ್ಕೋತಾ ಇದ್ವಿ ಅಂತಂದ್ರ ಮನೆಯೊಳಗ ಒಂದು ಪಾಸಿಟಿವ್ ಎನರ್ಜಿ ಅದು ಹೆಚ್ಚಾಗ್ತದ. ಹಿಂಗಾಗಿ ನನಗಂತೂ ಬಹಳ ಸೇರ್ತದ. ಇದು ಶ್ರಾವಣ ಮಾಸ ಬಂತು ಅಂದ್ರ ಅದ್ರ ಸಂಭ್ರಮನೇ ಬೇರೆ ಇರ್ತದ. ನೋಡ್ರಿ, ಇಬ್ರು ಗೌರಮ್ಮನವರು ಕೂತ್ಕೊಂಡ್ರಿ. ಇವಾಗ ನೋಡ್ರಿ ಎಷ್ಟು ಚಂದ ಕಾಣ್ಲಿಕ್ಕತ್ತದ. ಇದನ್ನ ನಾವು 1 ತಿಂಗಳ ಮಾಡ್ತೀವಿ, ಶುಕ್ರವಾರ ಮತ್ತು ಶನಿವಾರ. ಅಂದ್ರ ಏನೋ ಒಂಥರ ಈ ತಿಂಗಳ ಫುಲ್ ಸಂಭ್ರಮ ನಮಗ, ಹಬ್ಬದ ಮೇಲೆ ಹಬ್ಬ ಸಂಭ್ರಮ. ಹಿಂಗಾಗಿ ನೀವು ಹೆಂಗ್ ಮಾಡ್ತೀರಿ ಅನ್ನೋದನ್ನ ಹೇಳೋದನ್ನ ಮರಿಬೇಡ್ರಿ. ನೋಡ್ರಿ, ದೇವ್ರ ಮನೆ ಎಲ್ಲ ನಾನು ಮುಂಚೆನೆ ಎಲ್ಲಾ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಅಮಾವಾಸ್ಯೆ ಬರೋಕ್ಕಿಂತ ಮುಂಚೆನೆ ಎಲ್ಲಾ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀವಿ ನಾವು. ಹಿಂಗಾಗಿ ಕೆಲ್ಸ ನಮಗ ಕಡಿಮೆ ಆಗ್ತದ, ಹಗುರ ಆಗ್ತದ ಕೆಲ್ಸ. ನೋಡ್ರಿ, ರಂಗೋಲಿ ಅದು ಇದು ಎಲ್ಲಾ ಹಾಕೊಂಡು ಮಾಡೋದ್ರಿಂದ ಎಷ್ಟು ಚಂದ ಕಾಣಿಸ್ತದ. ಹೊಸ್ತಿ ಮೇಲಂತೂ ಸ್ವಸ್ತಿಕ, ಪದ್ಮ, ಶಂಖ, ಚಕ್ರ ಎಲ್ಲಾ ಹಾಕಿ ಇದನ್ ಮಾಡೋದ್ರಿಂದ ಮನೆ ಕಳೆನೆ ಬೇರೆ ಆಗ್ಬಿಡ್ತದ. ಆಮೇಲೆ ನೋಡ್ರಿ, ಅಷ್ಟೆಲ್ಲಾ ರೆಡಿ ಮಾಡಿ ಇಟ್ಕೊಂಡ್ ಬಂದೆ. ಇವಾಗ ಇಲ್ಲಿ ಅಡಿಗೆನೂ ರೆಡಿ ಮಾಡ್ಬೇಕಲ್ಲ, ಹಿಂಗಾಗಿ ಅಡಿಗೆನೂ ರೆಡಿ ಆಗ್ಯದ. ಮತ್ತೆಲ್ಲಾ ಭಕ್ಷ್ಯ ಆಗ್ಬೇಕು. ಆಕಿಗೆ ಇವತ್ತು ಲಕ್ಷ್ಮಿ ಮೊದ್ಲೇ ಶುಕ್ರವಾರ, ಲಕ್ಷ್ಮಿಗೆ ಹೋಳ್ಗಿ ಅಂದ್ರ ಬಹಳ ಸೇರ್ತದ. ಹಿಂಗಾಗಿ ಆಕಿಗೆ ನಾನು ಹೋಳ್ಗಿ ಮಾಡೋಣ ಅಂತಂದು ಹೋಳ್ಗಿ ಮಾಡ್ಲಿಕತ್ತೀನಿ. ಹೂರ್ಣದ ಹೋಳ್ಗಿ ಮಾಡ್ಲಿಕತ್ತೀನಿ. ಆಕಿ ಹೂರ್ಣದ ಹೋಳ್ಗಿ ಬಹಳ ಸೇರ್ತದ. ಆಮೇಲೆ ನಾವು ಹೂರ್ಣದೊಳಗನ ಆರತಿ ಮಾಡ್ತೀವಿ. ಹಿಂಗಾಗಿ ಹೂರ್ಣ ನಾವು ಕಂಪಲ್ಸರಿ ಮಾಡ್ಲೇಬೇಕಾಗ್ತದ. ನೋಡ್ರಿ, ಈ ಹೋಳ್ಗೆ ಅಂತೂ ನೀವೆಲ್ಲರೂ ಮಾಡೇ ಮಾಡ್ತೀರಿ. ಅದಕ್ಕ ನೋಡ್ರಿ, ಎಷ್ಟು ಈಸಿಯಾಗಿ ಹೋಳ್ಗಿನ ನಾವು ಮಾಡಿಬಿಡ್ಬೋದು. ಇದು ಶ್ರಾವಣ ಮಾಸ ಬಂತು ಅಂದ್ರ ಸ್ವೀಟ್ಗಳದ್ದು ಮತ್ತ ಅದಕ್ಕ ಇದನ್ನೇ ಇಲ್ಲ, ಮಿತಿನೇ ಇಲ್ಲ. ಅಷ್ಟೊಂದು ಸ್ವೀಟ್ಗಳನ್ನ ನಾವು ಮಾಡ್ತೀವಿ. ಹಿಂಗಾಗಿ ಸ್ವೀಟ್ಗಳ ಮತ್ ತಿನ್ನೋರಿದ್ರು ಅಂತಂದ್ರ ಬಹಳ ಖುಷಿ, ಮಾಡೋರ್ಗುನು ಬಹಳ ಖುಷಿ ಇರ್ತದ. ಹಿಂಗಾಗಿ ನಾ ಹೋಳ್ಗಿ ಮಾಡೀನಿ. ಹೋಳ್ಗಿನ ನಾ ಇಲ್ಲೇ 3 ಮಂದಿಗೆ ಮಾಡಿರೋದ್ರಿಂದ ಅಗದಿ ಸ್ವಲ್ಪ ಕ್ವಾಂಟಿಟಿ ಒಳಗ್ ಮಾಡೀನಿ. ಹಿಂಗಾಗಿ ಕೆಲವೊಂದು ಬ್ಯಾಳಿ ಸತಕ ಅವು ಸಣ್ಣ ಆಗೇ ಇಲ್ಲ. ಮಸ್ತ್ ಕುದ್ದಿತ್ತು ಬ್ಯಾಳಿ ಮಾತ್ರ.
ಆದ್ರೆ ಏನ್ ಮಾಡೋದು ಮಿಕ್ಸರ್ ಒಳಗ್ ಸಣ್ಣ ಆಗ್ಲಿಲ್ಲ. ಅಂದ್ರ ಜಾಸ್ತಿ ಮಾಡಿದ್ವಿ ಅಂತಂದ್ರ ಚಲೋ ಇರ್ತದ ನೋಡ್ರಿ. ನಾವ್ 3 ಮಂದಿ ಊಟನೂ ಕಡಿಮಿ, ಹಿಂಗಾಗಿ ಹೋಳ್ಗಿ ಅಂತೂ 4 ಮಾಡಿದ್ದೆ. ಹಿಂಗಾಗಿ ಅಗದಿ ಕಡಿಮಿ ಅಡಿಗೆ ಅದ ನಮ್ದು. ಈಗ ಅಡಿಗೆಲ್ಲಾ ಮಾಡಿದ್ ರೆಡಿ ಆಗ್ಯದ. ಈಗ ನಾವು ಗೌರಿ ಪೂಜೆ ಮಾಡ್ಬೇಕು. ಆಗ್ಲೇ ಸ್ಥಾಪನೆ ಮಾಡಿದ್ವಿ, ಈಗ ಗೌರಿ ಪೂಜಾ ಮಾಡ್ಬೇಕು. ಗೌರಿ ಪೂಜಾ ಮಾಡ್ಬೇಕಾದ್ರ ನಾವ್ ಒಂದ್ ಹಾಡ್ ಹೇಳ್ಕೋತ ಮಾಡ್ಬೇಕು. ಗೌರಿ ಪೂಜೆ ಮಾಡ್ಬೇಕಾದ್ರ ಹಂಗ ಮೂಗ್ ಸೊನ್ನೆಲೆ ಮಾಡ್ಲಿಕ್ ಹೋಗ್ಬಾರ್ದು. ಏನಾದ್ರೂ ಮಂತ್ರ ಹೇಳ್ಬೇಕು, ಆಮೇಲೆ ಹಾಡ್ ಹೇಳ್ಬೇಕು. ಅಂದ್ರನ ಅದಕ್ಕೊಂದು ಫಲ ಸಿಗ್ತದ. ಆಮೇಲೆ ಮೊದ್ಲಿಗೆ ನಾವಿಲ್ಲಿ ಗಣಪತಿ ಪೂಜೆ ಮಾಡ್ಬೇಕು. ಗಣಪತಿಗೆ ಅರಿಶಿಣ ಕುಂಕುಮ ಎಲ್ಲ ಏರ್ಸಿ ಗೆಜ್ಜೆ ವಸ್ತ್ರ ಏರ್ಸ್ಬೇಕು. ಅದಾದ ನಂತರ ನಾವು ಗೌರಿಗೆ ಇದನ್ ಮಾಡ್ಬೇಕು, ಗೆಜ್ಜೆ ವಸ್ತ್ರ ಏರಿಸ್ಬೇಕು. ಇಬ್ರು ಗೌರಿಯವರಿಗುನು ನಾ ಇಲ್ಲಿ ಗೆಜ್ಜೆ ವಸ್ತ್ರನ ಏರಿಸ್ತೀನಿ ನೋಡ್ರಿ. ಹಾ, ಇವ ನೋಡ್ರಿ ಎಷ್ಟು ಚಲೋ ಕಾಣಿಸ್ತದ. ಇದ್ರಂಗ 18+2 ಈ ತರ ನಾವು ಗೌರಿಗೆ ಗೆಜ್ಜೆ ವಸ್ತ್ರ ಏರಿಸ್ತೀವಿ. ಆಮೇಲೆ ಕರಿಕಿ, ಆಮೇಲೆ ಇದು ಮರುಗ, ಆಮೇಲೆ ದವನ, ಇಷ್ಟೆಲ್ಲ ಏರ್ಸಿ ಆಮೇಲೆ ಮಲ್ಲಿಗೆ ಮಾಲಿನ ನಾ ಇವತ್ ತಗೊಂಡಿದ್ದೆ. ಒಟ್ನಲ್ಲಿ ಸುವಾಸನೆ ಇರುವಂತಹ ಒಂದು ಹೂವನ್ನೇ ನಾವು ಇದು ಮಾಡ್ಬೇಕು, ದೇವ್ರಿಗೆ ಏರಿಸ್ಬೇಕು. ಅದಾದ್ಮೇಲೆ ನಾವು ಇದನ್ನ ಇದು ಅಂತೀವಿ, ಉತ್ರಾಣಿ ಅಂತೀವಿ. ಉತ್ರಾಣಿ ಪತ್ರಿ ಅಂತಂದು ಹೇಳ್ತೀವಿ. ಅದು ನಮ್ಮ ಉತ್ತರ ಕರ್ನಾಟಕದೊಳಗೆ ಬಹಳ ಅಂದ್ರೆ ಬಹಳ ಬೆಳೀತದೆ. ಇಲ್ಲೂ ಬೆಳೀತದೆ, ಈ ಬೆಂಗಳೂರೊಳಗೂ ಬೆಳೀತದ, ಇಲ್ಲ ಅಂತಲ್ಲ. ಅಲ್ಲಿ ನಮ್ಮ ಹತ್ರ ಜಾಸ್ತಿ ಬೆಳೀತದ. ಹಿಂಗಾಗಿ ಉತ್ರಾಣಿ ಪತ್ರಿನೂ ಏರ್ಸಿನಿ. ಆಮೇಲೆ ಇವ ನೋಡ್ರಿ, ಆಕಿಗೆ ಉಡಿ ತುಂಬಬೇಕು. ಅಕ್ಕಿ ಅಡಿಕೆ ಸ್ವಲ್ಪ ಉಡಿ ತುಂಬಬೇಕು. ಯಾಕಂದ್ರ ಇದು 4 ವಾರಕ್ಕ ತನಕ ಬರ್ಬೇಕದು ಬಟ್ಲ. ಹಿಂಗಾಗಿ ಸ್ವಲ್ಪ ಉಡಿ ತುಂಬ್ತೀನಿ. ಉಡಿ ತುಂಬಿದ್ಮೇಲೆ 2 ದೀಪ ಹಚ್ಚಿ ಇಟ್ಬಿಡ್ತೀನಿ. ಅಂದ್ರ ದೀಪ, ಧೂಪ, ನೈವೇದ್ಯ, ಆರತಿ ಈ ತರ ಅದು ಒಂದು ಕ್ರಮ ಅದ. ನಮ್ ಪೂಜೆದೊಳಗ ಒಂದು ಕ್ರಮ ಹಿಂಗ್ ಬರ್ತದಿದು. ಹಿಂಗಾಗಿ ಫಸ್ಟ್ ದೀಪ ಹಚ್ಬೇಕು. ಅದಾದ್ಮೇಲೆ ಮತ್ತೆ ಇದನ್ ಮಾಡ್ಬೇಕು, ಧೂಪ ಮಾಡ್ಬೇಕು. ಧೂಪ ಮಾಡ್ಕೋತನ ನಾವು ಹಾಡ್ ಹೇಳ್ಬೇಕು. ಇಷ್ಟೆಲ್ಲಾ ಪೂಜೆ ಆತು. ಈಗ ನಮ್ಮ ಮನೆಯವರು ಇದು ನೈವೇದ್ಯ ಮಾಡ್ಲಿಕ್ಕೆ ಬಂದಾರ. ಮಹಾ ನೈವೇದ್ಯ ಆಗ್ಬೇಕು. ಫಸ್ಟ್ ಮಹಾ ನೈವೇದ್ಯ ಆದ್ಮೇಲೆ ಗೌರಿ ನೈವೇದ್ಯ ಆಗ್ತದ. ಹಿಂಗಾಗಿ ಫಸ್ಟ್ ಮಹಾ ನೈವೇದ್ಯ ಅಂತಂದ್ರ ಭಗವಂತನಿಗೆ ಇದನ್ ಮಾಡ್ಬೇಕು. ಅದಾದ್ಮೇಲೆ ಆರತಿ ಹಾಡ್ಕೋತ ಮಾಡ್ಬೇಕು. ಆರತಿ ಬೆಳಗಿರಿದಾರಿಯ ರೂಪಿದ ಆದಿಕುಲ್ಲಾಪುರದ ಮಹಾಲಕ್ಷ್ಮಿಗೆ, ಈ ತರ ಒಂದ್ ಸಣ್ಣದೊಂದು ಹಾಡದ. ಅದಾದ್ಮೇಲೆ ಮಂಗಳಾರತಿ ಮಾಡಿದ್ವಿ ಅಂತಂದ್ರೆ ಗೌರಿ ಪೂಜೆ ಸಂಪೂರ್ಣವಾಗಿ ಮುಗಿತು.